ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ನಿನ್ನೆ ತಾನೇ ಚಾಮರಾಜನಗರ ಜಿಲ್ಲೆ ಎಸ್ ಪಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಈ ಹಿಂದೆ ಈ ಜಿಲ್ಲೆಯಲ್ಲಿ 2.5 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ಕೂಡ ಇದೆ. ಅದೇ ರೀತಿ ಸಾರ್ವಜನಿಕರ ಸಹಕಾರ ಮತ್ತು ತಮ್ಮೆಲ್ಲರ ಏನು ನಿರೀಕ್ಷೆ ಇದೆ ಅದನ್ನು ನಾನು ಸಂಪೂರ್ಣವಾಗಿ ಪೂರೈಸೋದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸಣ್ಣ ವಿಚಾರಗಳು, ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡದಿರುವಂಥ ಸಣ್ಣ ಸಣ್ಣ ವಿಚಾರಗಳಿಂದ ಕಾನೂನು ಸುವ್ಯವಸ್ಥೆಗೆ ಆಗ್ತಾಯಿದೆ. ಆ ರೀತಿ ಘಟನೆಗಳ ಬಗ್ಗೆ ನಾವು ಮೊದಲೇ ಇಂಟೆಲಿಜೆನ್ಸ್ ಮಾಹಿತಿ ತಗೊಂಡು ಮತ್ತು ಅಲ್ಲಿನ ಮುಖಂಡರ ಜೊತೆ ಮತ್ತು ಅಲ್ಲಿ ಸ್ಥಳೀಯರ ಜೊತೆ ನಾವು ಒಂದು ಸೌಹಾರ್ದಯುತವಾಗಿ ಮಾತಾಡಿ ಕೆಲವು ಕಾನೂನು ಸುವ್ಯವಸ್ಥೆಗಳನ್ನು ಬಗೆಹರಿಸ್ಬೋದು. ಅದನ್ನು ನಾನು ಇಲ್ಲಿ ನೋಡಿದ್ದೇನೆ. ಮತ್ತು ಕ್ರೈಮ್ಗೆ ಸಂಬಂಧಪಟ್ಟಾಗೆ ಈಗ ನಾನು ಈ ಹಿಂದೆ ಇದ್ದಂಥ ಟ್ರೆಡಿಷ್ನಲ್ ಕ್ರೈಮು ಏನು ಮನೆ ಕಳ್ಳತನ ಮಾಡೋಕ್ಕೆ ಕಳ್ಳರು ಬಂದು ನೇರವಾಗಿ ಬಾಗಿಲು ಹೊಡೋದು, ಈ ಥರ ಕಳ್ಳತನದ ಪ್ರಕರಣಗಳಿಗಿಂತ ಹೆಚ್ಚಾಗಿ ಸೈಬರ್ ಕ್ರೈಮು ಹೆಚ್ಚು ಹಳ್ಳಿಗಳ ಕಡೆಯೂ ಕೂಡ ಒಂದು ಸೈಬರ್ ಕ್ರೈಮು ಎಲ್ಲರ ಹತ್ರನೂ ಮೊಬೈಲ್ ಇದೆ. ಆ ಮೊಬೈಲನ್ನು ಉಪಯೋಗಿಸ್ಕೊಂಡು ತಮ್ಗೆ ಗೊತ್ತಿಲ್ಲದಂಥ ನಿಮ್ಮ ದುಡ್ಡು ಕಳ್ಳತನ ಆಗುವಂಥ ಪ್ರಕರಣಗಳು ಸೈಬರ್ ಕ್ರೈಮ್ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕಾಗುತ್ತೆ. ಅದೇ ರೀತಿ ಟ್ರೆಡಿಷ್ನಲ್ ಏನು ಕ್ರೈಮ್ ಏನಿದೆ ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಮತ್ತು ಈಗಾಗಲೇ ಕ್ರೈಮ್ ಆಗಿರುವನ್ನು ಪತ್ತೆ ಹಚ್ಚಲಿಕ್ಕೆ ಹೆಚ್ಚು ಶ್ರಮ ಪಡ್ತೀನಿ. ಅದೇ ರೀತಿ ಈ ಟ್ರಾಫಿಕ್ ಬಗ್ಗೆ ಗುಂಡ್ಲುಪೇಟೆ, ಚಾಮರಾಜನಗರ ಮತ್ತು ನಮ್ಮ ಕೊಳ್ಳೇಗಾಲ ಈ ಸ್ಥಳಗಳಲ್ಲಿ ಮತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ಕೆಲವು ಸ್ಥಳಗಳಲ್ಲಿ ಟ್ರಾಫಿಕ್ ಬಗ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಅದು ಹೆಚ್ಚು ಒಂದು ಟ್ರಾಫಿಕ್ ಬಗ್ಗೆನೂ ಕೂಡ ನೋಡಿ ಪರಿಶೀಲಿಸಿ ಇನ್ನೂ ಉತ್ತಮವಾಗಿ ಯಾವ ರೀತಿ ಮಾಡ್ಬೋದು ಅದ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತಾಯಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ. ಮತ್ತು ಇನ್ನು ಕೆಲವು ಪ್ರಕರಣಗಳಲ್ಲಿ ತನಿಖೆಯನ್ನು ಉತ್ತಮ ರೀತಿಯಲ್ಲಿ ತನಿಖೆ ಮಾಡಿ ಒಳ್ಳೆಯ ನ್ಯಾಯವನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತ ನನ್ನ ಉದ್ದೇಶ ಇದೆ. ಅದನ್ನು ಕೂಡ ತನಿಖೆಯಲ್ಲೂ ಕೂಡ ಅತ್ಯುತ್ತಮವಾದ ತನಿಖೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.